ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇವತ್ತಿನ ಬೆಳಗಿನ ಜಾವದ ಬೆಳಕು ನಿನಗೆ ಸಾಮಾನ್ಯದ್ದಲ್ಲ. ಅದೃಷ್ಟವನ್ನೇ ತರುವಂಥದ್ದು ಈ ಬೆಳಕು. ಸೂರ್ಯನ ಉದಯ ನಿನಗಾಗಿ ಬಂದದ್ದು. ಚಿಂತೆ ಮಾಡಬೇಡ. ಹೊಸದೊಂದು ದಾರಿಗೆ, ಹೊಸದೊಂದು ಜೀವನಕ್ಕೆ, ಹೊಸದೊಂದು ಕೆಲಸಕ್ಕೆ ನಾಂದಿ ಆಗ್ತಾಯಿದೆ. ಇವತ್ತಿನ ದಿನದಲ್ಲಿ ಬರುವಂಥ ಕೆಲಸದ ಸಾಮರ್ಥ್ಯವೂ ಆಗಿದೆ. ಹೊಸ ಕೆಲಸದ ಅವಕಾಶಗಳು ಬರ್ತಾಯಿದೆ. ಯೋಚನೆ ಮಾಡಬೇಡ. ಇಟ್ಟಂಥ ಕೆಲಸದಲ್ಲಿ ಯಾವತ್ತೂ ಹಿಂದೆ ಸರಿಬೇಡ. ನಾನಿದ್ದೇನೆ, ಎಲ್ಲವನ್ನು ನೋಡಿಕೊಳ್ಳುತ್ತೇನೆ. ನಿನ್ನ ಕರ್ತವ್ಯ ನಿನ್ನ ಪಾಲಿಗೆ ಬಂದದ್ದು ನೀನು ಸಂಪೂರ್ಣಗೊಳಿಸು. ಹಾಗೆಯೇ ಇವತ್ತಿನಿಂದ ಹೊಸದೊಂದು ಜವಾಬ್ದಾರಿ ನಿನ್ನ ತಲೆ ಮೇಲೆ ಬರಲಿದೆ. ಎಲ್ಲರಿಗೂ ಎಲ್ಲ ಜವಾಬ್ದಾರಿ ಸಿಗೋದಿಲ್ಲ ಕಂದ. ಯಾವ ಜವಾಬ್ದಾರಿ ಯಾರಿಗೆ ಕೊಡಬೇಕು ಅದು ನನಗೆ ಗೊತ್ತು. ಅವರಿಗೆ ಮಾತ್ರ ಕೊಡುತ್ತೇನೆ. ಚಿಂತೆ ಮಾಡಬೇಡ. ನಿನ್ನ ಪಾಲಿಗೆ ಒಂದು ತುಂಬ ಜವಾಬ್ದಾರಿ ಬರುವಂಥ ಒಂದು ಕೆಲಸ ಬಂದಾಗಿದೆ. ಯೋಚನೆ ಮಾಡೋದನ್ನು ಬಿಟ್ಟು ಬಂದ ಜವಾಬ್ದಾರಿಯನ್ನು ನಿರ್ವಿಘ್ನವಾಗಿ ಒಂದೇ ಮನಸ್ಸಿನಿಂದ ಒಪ್ಪಿಕೊ. ಪ್ರತಿಯೊಂದು ಕೆಲಸವೂ ದೇವರ ಸೇವೆ ಅಂತಲೇ ಮಾಡ್ತಾಯಿದ್ದೆ. ಈ ಕೆಲಸವು ದೇವರ ಸೇವೆಯೇ. ಇದರಲ್ಲಿ ಯಾವ ದೋಷವೂ ಇಲ್ಲ. ಹಾಗೆಯೇ ಮಕ್ಕಳಿಗೆ ಬಾಲಗ್ರಹ ದೋಷವಾಗಿದೆ ಅಂತ ತುಂಬ ಒದ್ದಾಡ್ತಾ ಇದ್ದೆ. ಉಗುರಿನಿಂದ ಹೋಗುವಂಥ ಕೆಲಸಕ್ಕೆ ಕೊಡಲಿ ಯಾಕೆ ಬೇಕು? ಒಂದು ಕೆಲಸ ಮಾಡೋಕ್ಕಂದ ಕೇವಲ ಬಾಲಗ್ರಹದ ಪುಸ್ತಕವನ್ನು ಮಕ್ಕಳು ಮಲಗುವ ತಲೆ ದಿಂಬಿನ ಕೆಳಗಡೆ ಇಟ್ಟುಬಿಡು. ಅಷ್ಟೇ ಸಾಕು. ಅದನ್ನು ಓದಬೇಡ. ಓದಿದರೆ ಅದರಲ್ಲಿರುವಂಥದ್ದನ್ನು ಮಾಡಬೇಕಾಗುತ್ತದೆ. ಇಲ್ಲಿ ಓದೋ ಅವಶ್ಯಕತೆ ಇಲ್ಲ. ತಲೆ ದಿಂಬಿನ ಕೆಳಗಡೆ ಇಟ್ಟರೆ ಸಾಕು. ದೃಷ್ಟಿದೋಷವೆಲ್ಲವೂ ಹೋಗುತ್ತದೆ. ಈ ಸಮಯದಲ್ಲಿ ಮಕ್ಕಳು ತುಂಬ ಹಠ ಮಾಡುತ್ತಾರೆ. ಅವರನ್ನು ಸುಧಾರಿಸುವ ಜವಾಬ್ದಾರಿ ನಿನ್ನ. ಯೋಚನೆ ಮಾಡಬೇಡ. ಅದೆಲ್ಲದಕ್ಕೂ ನಾನು ಪರಿಹಾರ ರೂಪವಾಗಿ ನಾನೇನು ತಿಳಿಸುತ್ತೇನೆ. ಇನ್ನೂ ಆಗಿಬಿಟ್ಟಿತ್ತು ಅಂತ ಚಿಂತೆ ಮಾಡಬೇಡ. ಮಕ್ಕಳು ಚಿಕ್ಕವರಿದ್ದಾಗ 12 ವರ್ಷದವರೆಗೂ ಈ ಕಾಡಾಟ ಇರೋದು. ಹಾಗಾಗಿ ಚಿಂತೆ ಮಾಡಬೇಡ. ಪರಿಹಾರ ಇದ್ದೇ ಇದೆ. ಹಾಗೆಯೇ ಯಾವ ಕೆಲಸಕ್ಕಾಗಿ ನೀನು ಎಂದು ಹೋಗ್ತಾ ಇದ್ದೀಯೋ ಆ ಕೆಲಸ ಸಂಪೂರ್ಣವಾಗುತ್ತದೆ. ಚಿಂತೆ ಮಾಡಬೇಡ. ಸಂಪೂರ್ಣವಾದ ಮೇಲೆ ಸಾಯಿ ಮಂದಿರಕ್ಕೆ ಬರ್ತೇನೆ ಅಂತ ಮಾತು ಕೊಟ್ಟಿದ್ದೀಯ. ಬಾ. ಹಾಗೆ ಮಳೆಯೂ ಪ್ರಾರಂಭವಾಯಿತು. ಬೇಗ ಯಾವ ಗಿಡವನ್ನು ಹಚ್ಚಬೇಕೆಂದು ಮನಸ್ಸಿನಲ್ಲಿ ಮೊನ್ನೆಯಿಂದ ಚಿಂತೆ ಮಾಡ್ತಾ ಇದ್ದೆಯೋ ಆ ಗಿಡವನ್ನು ತಂದು ಹಚ್ಚು. ಜೋಪಾನ ಮಾಡು. ಜೋಪಾನ ಮಾಡಿದಾಗಲೇ ತುಂಬ ಒಳ್ಳೆಯದಾಗುತ್ತದೆ. ಚಿಂತೆ ಮಾಡಬೇಡ ಕಂದ. ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಮಾಡು. ಯಶಸ್ಸು ನಾನು ಕೊಡುತ್ತೇನೆ. ಆದರೆ ಯಶಸ್ಸು ಒಂದೇ ಸರ್ತಿಗೆ ಕಟ್ಟಲೇರಿ ನಿಂದರೂ ಹಾಗಿಲ್ಲ. ಅಲ್ಲಿ ಅದರದೇ ಆದ ಸಮಯ ಬೇಕು. ಅದರದೇ ಆದ ಅವಕಾಶಗಳು ಬೇಕು. ಎಲ್ಲವೂ ಕೂಡಿ ಬಂದಾಗಲೇ ಯಶಸ್ಸಿನ ಮೆಟ್ಟಲು ಹತ್ತಲು ಸಾಧ್ಯವಾಗುತ್ತದೆ. ಚಿಂತೆ ಮಾಡಬೇಡ. ತಂದೆ ತಾಯಿ ಸೇವೆಯನ್ನು ಮನಸಾರೆ ಮಾಡು. ಮನಪೂರ್ವಕವಾಗಿ ಮಾಡು. ಯೋಚನೆ ಬಿಟ್ಟು ಮಾಡು. ಎಲ್ಲದಕ್ಕೂ ನಾನಿದ್ದೇನೆ. ಯಾವುದೇ ಕೆಲಸವಾಗಲಿ ನೀನು ಅಷ್ಟೇ ನಿರ್ವಿಘ್ನತೆಯಿಂದ ಮಾಡುತ್ತೆ. ಅದು ನನಗೂ ಗೊತ್ತು. ಆದ್ರೂ ಹೇಳುವಂಥ ಕರ್ತವ್ಯ ನನ್ನ. ಚಿಂತೆ ಮಾಡಬೇಡ. ಮಗಳ ಮದುವೆ ಬಂತು, ನನಗೆ ಯಾರೂ ಸಹಾಯ ಮಾಡೋರಿಲ್ಲ ಅಂತ ತುಂಬ ಗೋಗರಿತಾ ಇದೆಯಾ? ನಾನಿದ್ದೇನೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೀಯಾ? ಇಲ್ಲ ಅಲ್ವಾ? ನಾನಿದ್ದೇನೆ. ಆ ಸಮಯದಲ್ಲಿ ಎಲ್ಲ ಬಂಧು ಬಾಂಧವರು ನಿನಗೆ ಸಹಾಯ ಮಾಡುತ್ತಾರೆ. ಚಿಂತೆ ಮಾಡಬೇಡ. ಹಾಗೆಯೇ
ದೈವ ಕಾರ್ಯಕ್ಕೆ ಯಾವತ್ತೂ ನಿಲುಗಡೆ ಆಗೋದಿಲ್ಲ.